ಇತ್ತೀಚಿನ ದಿನಗಳಲ್ಲಿ LPG ಪ್ರೈಸ್ ಹೈಕ್ ಆಗಿರುವುದರಿಂದ ಅಥವಾ ಹೈಕ್ ಆಗಬಹುದು ಅಂತ ಡಿಸ್ಕಷನ್ಸ್ ಇರೋದ್ರಿಂದ ಸುಮಾರು ಸೈಬರ್ ಕ್ರಿಮಿನಲ್ಸ್ ಇದನ್ನು ಬಳಸಿಕೊಂಡು ಸೈಬರ್ ಕ್ರೈಮ್ ಮಾಡುವಂಥದ್ದು ನಮಗೆ ಕಂಡು ಬಂದಿದೆ. ನಿನ್ನೆ ಅಷ್ಟೇ ಉಡುಪಿ ಜಿಲ್ಲೆಯಲ್ಲಿ ಸಂತೆಕಟ್ಟೆ ಮೂಲದವರೊಬ್ಬರು ಸೀನಿಯರ್ ಸಿಟಿಸನ್, ಅವರಿಗೆ ಮಹಾನಗರ ಗ್ಯಾಸ್ ಕಂಪನಿ ಅಂತ ಹೇಳಿ ಮುಂಬೈಯಿಂದ ಕಾಲ್ ಬಂದು ನಿಮ್ಮದು KYC ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಅವರ ವಾಟ್ಸಾಪಿಗೆ ಒಂದು APK ಫೈಲ್ ಕಳಿಸ್ತಾರೆ. ಆ APK ಫೈಲ್ ಕ್ಲಿಕ್ ಮಾಡಿ ಅವರ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಾದ್ಮೇಲೆ ಮತ್ತು ಅವರ ಹಸ್ಬೆಂಡದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತೊಗೊಂಡಿದ್ದಾರೆ. ಈ 2 ಅಕೌಂಟ್ಗಳಿಂದ ಸೇರಿ ಸುಮಾರು 1.5 ಲಕ್ಷ ರೂಪಾಯಿ ನಿನ್ನೆ ಅವರ ಅಕೌಂಟಿಂದ ಡ್ರಾ ಆಗಿ ಸೈಬರ್ ಫ್ರಾಡ್ ಆಗಿರೋದ್ರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಘಟನೆ ಆಗಿರೋದು 11ನೇ ತಾರೀಕಿಗೆ, ಕಂಪ್ಲೇಂಟ್ ಬಂದಿರೋದು ನಿನ್ನೆ. ಈ ಪ್ರಕರಣದಲ್ಲಿ ಹೋಗಿರುವಂಥ 1.5 ಲಕ್ಷದಲ್ಲಿ ಒಂದು 50,000 ಆಲ್ರೆಡಿ ನಾವು ಫ್ರೀಸ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕಾಗಿದೆ. ಮತ್ತು ಉಳಿದವು ನಾವು ಪ್ರಯತ್ನ ಪಡ್ತೀವಿ. ಆದರೆ ಈ ಒಂದು ಹಿನ್ನೆಲೆಯಲ್ಲಿ ಇದೇ ರೀತಿ ಇವತ್ತು ಸಹ ಇನ್ನೊಂದು ಪ್ರಕರಣ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದರಲ್ಲಿ ಸುಮಾರು 6.5 ಲಕ್ಷ ಇನ್ನೊಬ್ಬ ವ್ಯಕ್ತಿ ಇದೇ ರೀತಿಯಲ್ಲಿ .APK ಫೈಲ್ ಡೌನ್ಲೋಡ್ ಮಾಡಿ ಕಳ್ಕೊಂಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಎಲ್ಲ ಸಾರ್ವಜನಿಕರ ಹತ್ರ ನಾನು ಕೆಲವೊಂದು ಮಾಹಿತಿಗಳು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ .APK ಫೈಲ್ಸ್ ವಾಟ್ಸಪ್ಪಲ್ಲಿ ಸೆಂಡ್ ಮಾಡೋದು ಸೈಬರ್ ಕ್ರಿಮಿನಲ್ಸ್ ಮೇನ್ಲಿ. ಅವರು ಅಲ್ಲದೆ ಬೇರೆ ಯಾರು ಈ ಥರ .APK ಫೈಲ್ಸ್ ನಿಮಗೆ ಕಳಿಸಿ ಡೌನ್ಲೋಡ್ ಮಾಡೋಕ್ಕೆ ಕೇಳಲ್ಲ. ಒಂದನೇ ವಿಚಾರ. ಎರಡನೇ ವಿಚಾರ, ನಿಮಗೆ ಬೇಗ ಈಗ ಒಂದು ಪರ್ಟಿಕ್ಯುಲರ್ ಆ್ಯಪಲ್ಲಿ ಬುಕ್ ಮಾಡಿದರೆ ನಿಮಗೆ ಬೇಗ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಆಗ್ತದೆ, ಅಥವಾ ಈಗ ನಮ್ಮ ಹತ್ರ ಹಳೆ ಸ್ಟಾಕ್ ಇದೆ, ಅದಕ್ಕೆ ಹಳೆ ರೇಟ್ ಇದೆ, ಹೊಸ ಸ್ಟಾಕ್ ಬರೋದು ಹೊಸ ರೇಟ್ ಆಗ್ತದೆ, ಹಾಗಾಗಿ ಹಳೆ ಸ್ಟಾಕ್ ಈಗಲೇ ತೊಗೋಬೋದು, ಅದಕ್ಕೆ ನಿಮಗೆ ಪ್ರಯಾರಿಟಿ ಕಸ್ಟಮರ್ ಇರೋದ್ರಿಂದ ನಿಮಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ UPI ಲಿಂಕ್ ಕಳಿಸೋದು, ಕೆಲವೊಂದು ವೆಬ್ಸೈಟ್ಗಳು ಕಳಿಸೋದು, ಫಾಸ್ಟ್ LPG ಬುಕ್ಕಿಂಗ್ ಅಂತ ಹೇಳಿ, ಇದೆಲ್ಲ ಫ್ರಾಡ್ಗಳಿವೆ. ಇದಕ್ಕೆ ನೀವು ವಿಕ್ಟಿಮ್ಸ್ ಆಗಕ್ಕೆ ಹೋಗಬೇಡಿ. ಏನೋ ಪದ್ಧತಿ, ಯಾವ ರೀತಿಯಲ್ಲಿ ನೀವು ಮುಂಚೆ ಗ್ಯಾಸ್ ಬುಕ್ಕಿಂಗ್ ಮಾಡ್ತಿತ್ತು, ಯಾವ ರೀತಿಯಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಬರ್ತಾಯಿತ್ತು, ಎಸ್ಪೆಷಲಿ ಗ್ರಾಹಕರು ಡೊಮೆಸ್ಟಿಕ್ LPG ಕನ್ಸಂಪ್ಷನ್ ಮಾಡುವಂಥದ್ದು, ಅದರಲ್ಲಿ ಯಾವುದೇ ರೀತಿಯಲ್ಲಿರೋ ಶಾರ್ಟೇಜ್ ಇಲ್ಲ ಅಂತ ನಿನ್ನೆ ಅಷ್ಟೇ DC ಮೇಡಮ್ ಸಹ ಇದೇ ವಿಚಾರದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಏನು ಪ್ರೊಸೆಸ್ ಇದೆ ಅದನ್ನು ನಡೀತಾ ಇರಲಿ. ಬಟ್ ಈ ಥರ ಫಾಸ್ಟ್ ಬುಕ್ಕಿಂಗ್ ಅಥವಾ ಕಡಿಮೆ ರೇಟು ಅಥವಾ KYC ಅಪ್ಡೇಷನ್ ಅಂತೇಳಿ ನಿಮಗೆ ಯಾರಾವುದು ಸಂಪರ್ಕಿಸಿದರೆ ದಯವಿಟ್ಟು ಅದನ್ನು ನಂಬಬೇಡಿ. ಆ ಥರದಲ್ಲಿ ಏನಾದರೂ ಡೌಟ್ ಇದ್ದರೆ ಇಮಿಡಿಯೇಟ್ಲಿ ಹತ್ತಿರದಲ್ಲಿರುವ ಪೊಲೀಸ್ ಠಾಣೆಯಲ್ಲಿ ಹೋಗಿ ನೀವು ಪ್ರಶ್ನಿಸಬಹುದು. ಅದು ಅಲ್ಲದೆ ನಿಮಗೆ ಸಂಪರ್ಕದಲ್ಲಿ ಆ ನಂಬರ್ ಬಗ್ಗೆ ಡೌಟ್ ಇದ್ದರೆ 1930 ಕಾಲ್ ಮಾಡಿ ಆ ನಂಬರನ್ನು ರಿಪೋರ್ಟು ಸಹ ಮಾಡ್ಬೋದು. ಈ ರೀತಿ ಫ್ರಾಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಒಂದು ವೇಳೆ ಫ್ರಾಡ್ ಆಗಿದ್ದರೆ ದಯವಿಟ್ಟು ಕೂಡಲೇ ಪೊಲೀಸ್ ಠಾಣೆಗೆ ಬನ್ನಿ. ಅದೇ ರೀತಿ 1930 ಕಾಲ್ ಮಾಡಿ ಇಮಿಡಿಯೇಟ್ಲಿ ಅಕೌಂಟ್ ಫ್ರೀಸ್ ಮಾಡಿಸಿದರೆ ಅಟ್ಲೀಸ್ಟ್ ನಿಮ್ಮಿಂದ ಕಳ್ಕೊಂಡಿರೋ ದುಡ್ಡಲ್ಲಿ ಒಂದು ಹೆಚ್ಚಿನ ಅಮೌಂಟ್ ನಾವು ರಿಕವರಿ ಮಾಡಿ ನಿಮಗೆ ವಾಪಸ್ ಕೊಡಲಿಕ್ಕೆ ಆಗ್ತದೆ. ಧನ್ಯವಾದ.